ನಿಮ್ಮ ಉಪಕಾರನ ಯಾವತ್ತೂ ಮರೆಯಲ್ಲ ಮೇಡಮ್. ನನಗೇನಾದರೂ ಹೆಣ್ಮಗು ಹುಟ್ಟಿದರೆ ಸೌಂದರ್ಯ ಅಂತಲೇ ಇರ್ತೀನಿ. ಇರಲಿ ಬಿಡಿ, ಅದಕ್ಕೆ ಯಾಕೆ ಅಷ್ಟು ದೊಡ್ಡ ಮಾತಾಡ್ತೀರಾ? ಇಷ್ಟು ವರ್ಷ ಎಷ್ಟೋ ಜನ ಹೆಣ್ಮಕ್ಳಿಗೆ ನನ್ನ ಕೈಲಾಗಿದ್ದ ಸಹಾಯ ನಾನು ಮಾಡ್ತಾನೆ ಬಂದಿದ್ದೀನಿ. ಇದೇನು ದೊಡ್ಡ ವಿಚಾರ? ಹೌದು, ನಮ್ಮ ಸೌಂದರ್ಯ ಅಂದರೆ ಸುಮ್ಮನೆನಾ? ಸಹಾಯ ಮಾಡೋದ್ರಲ್ಲಿ ಎತ್ತಿದ ಕೈ. ನಿಮ್ಮಂಥ ಸಾವಿರಾರು ಜನಕ್ಕೆ ಕೋಟ್ಯಾಂತರ ರೂಪಾಯಿ ಸಹಾಯ ಮಾಡಿದಾಳೆ. ಚಿಕ್ಕತ್ತೆ ನನ್ನ ಹೊಗಳ್ತಾ ಇದ್ದಾರಾ ಅಥವಾ ಇಂಡೈರೆಕ್ಟಾಗಿ ನಾನು ಏನೂ ಸಹಾಯ ಮಾಡಲ್ಲ ಅಂತ ಹೇಳ್ತಿದ್ದಾರಾ? ಗೊತ್ತಾಗ್ತಾ ಇಲ್ವಲ್ಲ. ಈ ಚೆಕ್ ತೊಗೊಳ್ಳಿ, ನಿಮ್ಮ ಮುಂದಿನ ಟ್ರೀಟ್ಮೆಂಟ್ಗೆ ಯೂಸ್ ಮಾಡ್ಕೊಳ್ಳಿ. ನೀವು ಯಾರು ಏನು ಅನ್ಕೊಳ್ಳಿಲ್ಲ ಅಂತಂದರೆ ಈ ಚೆಕ್ನ ಸೌಂದರ್ಯ ಮೇಡಮ್ ಹತ್ರನೇ ತೊಗೊತೀನಿ. ಯಾಕಂದರೆ ಹಿಂದೆ ಅವರೇ ಅಲ್ವಾ ನಮಗೆ ಸಹಾಯ ಮಾಡಿದ್ದು. ಈ ಚೆಕ್ ಸೌಂದರ್ಯ ಕೊಡ್ತಿಲ್ಲ, ಚಿರಾಗ್, ಐ ಮೀನ್ ನನ್ನ ಗಂಡನ ಕಂಪನಿಯಿಂದ ನಾನು ಖುದ್ದಾಗಿ ಕೊಡ್ತಿರೋ ಚೆಕ್. ಆದರೂ ನಿಮಗೆ ದೊಡ್ಡವ್ರ ಕೈಯಿಂದನೇ ಈ ಚೆಕ್ ಪಡ್ಕೋಬೇಕು ಅನ್ನೋ ಆಸೆ ಇದ್ದರೆ ನಮ್ಮ ಚಿಕ್ಕತ್ತೆ ಕೊಡ್ತಾರೆ. ಅಲ್ಲಮ್ಮ ದಿಶಾ, ಸೌಂದರ್ಯ ಇರಬೇಕಾದ್ರೆ ನಾನು ಯಾಕೆ? ಚಿಕ್ಕತ್ತೆ, ಯಾವ ಕೆಲಸನ ಯಾರು ಮಾಡಬೇಕೋ ಅವರೇ ಮಾಡಬೇಕು. ತಗೊಳ್ಳಿ. ಕೊಡಮ್ಮ, ತಗೊಳ್ಳಿ. ಥ್ಯಾಂಕ್ಸ್ ಮೇಡಮ್. ನೀವು ಥ್ಯಾಂಕ್ಸ್ ಹೇಳಬೇಕಾಗಿರೋದು ನನಗಲ್ಲ, ದಿಶಂಗೆ. ಯಾಕಂದರೆ ಚೆಕ್ ಕೊಡಬೇಕು ಅಂತ ಡಿಸೈಡ್ ಮಾಡಿದ್ದು ದಿಶಾ ಅಲ್ವಾ? ಥ್ಯಾಂಕ್ ಯು ಮೇಡಮ್. ಇಟ್ಸ್ ಓಕೆ, ಕೂತಿರಿ, ಅರ್ಶಿನ ಕುಂಕುಮ ತಗೊಂಡು ಬರ್ತೀನಿ. ನಿಮಗೆ ಮುದ್ದಾಗಿರೋ ಅವಳಿ ಜೋಳಿ ಮಕ್ಕಳೇ ಆಗಲಿ, ಅದರಲ್ಲೂ ಒಂದು ಗಂಡು ಒಂದು ಹೆಣ್ಣಾಗಲಿ. ನಿಮ್ಮ ಬಾಯಿ ಯಾರ್ಕಿಂದ ಹಂಗೆ ಆಗಲಿ ಮೇಡಮ್. ಕೂತ್ಕೊಳ್ಳಿ. ಮೇಡಮ್, ನನಗೆ ಬೇಡ. ಯಾಕಮ್ಮ ಸೌಂದರ್ಯ, ಮುತ್ತೈದೆ ಆಗಿರೋರು ಕುಂಕುಮ ಹಚ್ತೀನಿ ಅಂದರೆ ಬೇಡ ಅಂತಿದೆಯಲ್ಲ? ಈ ಸೀರೆಗೆ ಅದು ಮ್ಯಾಚ್ ಆಗಲ್ಲ. ಮುತ್ತೈದೆನ ನೋಡಿ ಕುಂಕುಮ ಇಡ್ತಾರೆ ಹೊರತು ಸೀರೆ ಕಲರ್ ನೋಡಿಯಲ್ಲ. ಬೇಡ ಅಂದಮೇಲೆ ಮುಗೀತು, ಇನ್ನೂ ಅದ್ರ ಬಗ್ಗೆ ಚರ್ಚೆ ಬೇಡ. ಬರ್ತೀನಿ ಮೇಡಮ್. ಒಂದು ನಿಮಿಷ. ಅಲ್ಲ, ಕುಂಕುಮನೇ ಬೇಡ ಅನ್ನೋ ಲೆವೆಲ್ಗೆ ನಿಮ್ಮ ಈಗೋ ಬೆಳೆದು ಬಿಡ್ತಾ? ಹಾಗಂತ ನೀನು ಅನ್ಕೊಂಡ್ರೆ ನಾನೇನು ಮಾಡಲಿ? ಮತ್ತ್ಯಾಕೆ ಬೇಡ ಅಂದ್ರಿ? ಗಂಡ ಇಲ್ದೇ ಇರೋರು ಮಾತ್ರ ಅರ್ಶಿನ ಕುಂಕುಮ ಇಟ್ಕೊಳ್ಳಲ್ಲ. ನೀವೇನು ಆ ಸಾಲಿಗೆ ಸೇರಿಲ್ಲ ಅಲ್ಲ? ಬಾಯ್ ಬಂದಾಗೆಲ್ಲ ಮಾತಾಡಬೇಡ ದಿಶಾ. ಸೌಂದರ್ಯ, ದಿಶಿನ್ ಮೇಲೆ ಯಾಕೆ ರೇಗ್ತಿದೀಯಾ? ಅವಳನ್ನ ತಪ್ಪು ಮಾತಾಡಿದ್ಲು. ಅರ್ಶಿನ ಕುಂಕುಮ ಅನ್ನೋದು ಹೆಣ್ಮಕ್ಳಿಗೆ ಶೋಭೆ ತರುತ್ತೆ, ಅದು ಬೇಡ ಅಂದಿದ್ದು ನಿನ್ ತಪ್ಪು. ಗುರು ನಿನ್ನನ್ ಬಿಟ್ಟು ಎಲ್ಲೂ ಹೋಗಿಲ್ವಲ್ಲ, ಫಾರಿನ್ಗೆ ಕೆಲ್ಸಕ್ಕಂತ ಹೋಗಿದ್ದಾನೆ. ಆದ್ರೆ ಸೌಂದರ್ಯ, ನೀನ್ ನೋಡಿದ್ರೆ ಗುರು ಬದುಕೇ ಇಲ್ಲ ಅನ್ನೋ ತರ ಅರ್ಶಿನ ಕುಂಕುಮನೇ ಹಚ್ಚಿಸ್ಕೊಳ್ಳಿಲ್ವಲ್ಲ? ಇವ್ರ ಮುಖದಲ್ಲಿರೋ ಗಾಬರಿ ನೋಡಿದ್ರೆ ಗುರು ಭಾವನ್ಗೆ ಇವರೇ ಏನೋ ಮಾಡಿರ್ಬೋದಾ? ಭಾವ, ನೀವಂತೂ ಅಬ್ರಾಡ್ ಹೋದ್ಮೇಲೆ ನಮ್ಮನ್ನು ಮರ್ತೇ ಬಿಟ್ಟಿದ್ದೀರಾ ಅಲ್ಲ? ಗುರು ಭಾವ, ನಿಮ್ಮನ್ನು ಎಷ್ಟು ಮಿಸ್ ಮಾಡ್ಕೋತಿದ್ದೀವಿ ಅಂತ ನಾವೆಲ್ಲರೂ ಯಾವಾಗಲೂ ಮಾತಾಡ್ಕೋತಿರ್ತೀವಿ. ಸದ್ಯ ಕೊನೆಗೂ ನಿಮ್ಗಲ್ಲಿ ನೆಟ್ವರ್ಕ್ ಸಿಕ್ತಲ್ವಾ? ಭಾವ, ಹೆಂಗಿದ್ದೀರಾ? ಅಲ್ಲೆಲ್ಲ ಹೆಂಗಿದೆ? ನಾವು ಇಲ್ಲಿ ಆರಾಮಾಗೇ ಇದ್ದೀವಿ ಭಾವ. ಮತ್ತು ಕೆಲಸ ಎಲ್ಲ ಚೆನ್ನಾಗಿ ನಡೀತಿದೆಯಾ? ನಿಮಗೆ ಹಾಲಿಡೇಸ್ ಎಲ್ಲ ಸಿಗಲ್ವಾ? ನೀವು ಯಾವಾಗ ಇಲ್ಲಿ ಬರ್ತಿದ್ದೀರಾ? ಹೌದಾ,
ಸರಿ ಭಾವ. ಯಾರ ಹತ್ರ ಮಾತಾಡ್ತಿದ್ಯಾ? ಇನ್ಯಾರು? ಗುರು ಭಾವ. ಭಾವ, ನಿಮ್ಮ ಪ್ರೀತಿಯ ಹೆಂಡತಿ ಯಾರ ಜೊತೆ ಮಾತಾಡ್ತಿದ್ಯಾ ಅಂತ ಕೇಳ್ತಿದ್ದಾರೆ. ಒಂದು ನಿಮಿಷ, ನಾನು ಕೊಡ್ತೀನಿ, ನೀವು ಮಾತಾಡಿ. ಸೌಂದರ್ಯ, ಬಿಡು ದಾರಿ. ಯಾಕೋ ನಿಮ್ಮ ವೈಫ್ ನಿಮ್ಮ ಜೊತೆ ಮಾತಾಡೋಕ್ಕೆ ಹಿಂದೇಟಾಗ್ತಿದ್ದಾರೆ ಬಾಬಾ. ಏನು ಗೊತ್ತಾ, ಮೋಸ್ಟ್ಲಿ ನೀವು ಅಲ್ಲಿ ಹೋದ್ಮೇಲೆ ಅವ್ರು ಕಾಲೇ ಮಾಡಿಲ್ಲ ಅಲ್ವಾ, ಅದಕ್ಕೆ ನಿಮ್ಮ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ. ಡೋಂಟ್ ವರಿ ಬಾಬಾ, ನೀವು ಆಮೇಲೆ ಅವ್ರಿಗೆ ಕಾಲ್ ಮಾಡಿಬಿಟ್ಟು ಅವ್ರ ಹತ್ರ ಮಾತಾಡಿ ಆಯಿತಾ? ಅಲ್ಲ ಬಾಬಾ, ಅವ್ರು ಎಷ್ಟು ನಿಮ್ಮನ್ನು ಪ್ರೀತಿಸ್ತಿದ್ದಾರೆ, ನೀವು ಮಾತ್ರ ಅವ್ರ ಬಗ್ಗೆ ತಲೆನೇ ಕೆಡಿಸ್ಕೋತಿಲ್ಲ. ಹೌದಾ? ಹಾಗೇನಿಲ್ವಾ? ತುಂಬಾ ಕಾಳಜಿ ಇದೆಯಾ ನಿಮ್ಗೆ ಅವ್ರ ಮೇಲೆ? ನೋಡಿದ್ರ ಸೌಂದರ್ಯ? ಹಾಗಿದ್ರೆ ನಿಮ್ಮ ಮನಸ್ಸಲ್ಲಿರೋ ಪ್ರೀತಿನ ಸೌಂದರ್ಯ ಹತ್ರ ಹೇಳ್ಕೊಂಡ್ಬಿಡಿ ಬಾವಾ. ತಗೊಳ್ಳಿ ಸೌಂದರ್ಯ, ಮಾತಾಡಿ. ಸೌಂದರ್ಯ, ಯಾಕೆ ಬೆವರ್ತಿದ್ದೀರಾ? ತಗೊಳ್ಳಿ ಮಾತಾಡಿ. ಮೊದಲೇ ಅಲ್ಲಿ ನೆಟ್ವರ್ಕ್ ಸಿಗಲ್ಲ, ಬೇಗ ಮಾತಾಡಿ, ತಗೊಳ್ಳಿ. ಹಲೋ ಹಲೋ, ಯಾಕೇನಾಯ್ತು? ಭಾವ ಮಾತಾಡ್ತಿಲ್ವಾ? ಡಿಸ್ಕನೆಕ್ಟ್. ಓ, ಪ್ರಾಬಬ್ಲಿ ನೆಟ್ವರ್ಕ್ ಇಶ್ಯೂ. ಇರಿ, ಇನ್ನೊಂದ್ಸಲಿ ಟ್ರೈ ಮಾಡ್ತೀನಿ. ಬೇಡ ಬೇಡ. ಯಾಕೆ ಸೌಂದರ್ಯ? ಅಲ್ಲ, ಅವ್ರಿಗೆ ಯಾಕೆ ಸುಮ್ಮನೆ ತೊಂದರೆ? ಫ್ರೀ ಆದಮೇಲೆ ಅವರೇ ಕಾಲ್ ಮಾಡ್ತಾರೆ, ಅವ್ರು ಬ್ಯುಸಿ ಇರ್ತಾರೆ. ಹಂಗಂತೀರಾ? ಸರಿ ಬಿಡಿ. ಗುರು ಎಲ್ಲಿದ್ದಾರಂತೆ? ಏನು ಸೌಂದರ್ಯ ಹಿಂಗೆ ಕೇಳ್ತಿದ್ದೀರಾ? ನಿಮ್ಮ ಗಂಡ ಎಲ್ಲಿದ್ದಾರೆ ಅಂತ ನಿಮಗೆ ಗೊತ್ತಿಲ್ವಾ? ಹಾಗಲ್ಲ, ಅವರು ಅಲ್ಲಿ ಹೋದ್ಮೇಲಿಂದ ಜಾಸ್ತಿ ಫೋನೇ ಮಾಡಿಲ್ವಲ್ಲ, ಇವತ್ತು ಸಡನ್ನಾಗಿ ನೋಡಿದ್ರೆ ನಿನ್ನ ಹತ್ರ ಮಾತಾಡ್ತಿದ್ದಾರೆ, ಅದಕ್ಕೆ. ಹೌದು, ಅದೇ ನಂಗೆ ಆಶ್ಚರ್ಯ ಆಯಿತು. ಆದರೆ ಭಾವ ಸದ್ಯದಲ್ಲೇ ಬರ್ತಿದ್ದಾರಲ್ಲ,